ಇದು ನಮ್ಮ ಪ್ರಪಂಚ ಆರ್ಯವೈಶ್ಯ ಮಹಾಸಭಾ ಕರ್ನಾಟಕ ವಿಭಾಗದಿಂದ 3ನೇ ಮೆಗಾ ಇವೆಂಟ್ನ ನಾವು ಹಮ್ಮಿಕೊಂಡಿದ್ದೀವಿ. ಅನಂತ ಪದ್ಮನಾಭ ಸ್ವಾಮಿ ಉದ್ಯಾಪನೆ ಅಂತ. ಈ ಒಂದು ಉದ್ಯಾಪನೆ ಒಂದು ವಿಶಿಷ್ಟತೆ ಏನಂದರೆ, ರೆಗ್ಯುಲರ್ ಆಗಿ ಅನಂತ ಪದ್ಮನಾಭ ಸ್ವಾಮಿ ಪೂಜೆ ಮಾಡೋದು ನೀವೆಲ್ಲ ನೋಡಿರ್ತೀರ. ಈ ಒಂದು ಅನಂತ ಪದ್ಮನಾಭ ಸ್ವಾಮಿ ಪೂಜೆ ಮಾಡಬೇಕಂದ್ರೆ 14 ವೆರೈಟೀಸ್ ಆಫ್ ಫ್ರೂಟ್ಸು, 14 ವೆರೈಟೀಸ್ ಆಫ್ ಫ್ಲವರ್ಸು, 14 ವೆರೈಟೀಸ್ ಆಫ್ ಸ್ವೀಟ್ಸು ಅದನ್ನು ನೈವೇದ್ಯ ಮಾಡಿ ಒಂದು ಡಿಫ್ರೆಂಟ್ ಉನ್ನತವಾದ ರೀತಿಯಲ್ಲಿ ಅನಂತ ಪದ್ಮನಾಭ ಸ್ವಾಮಿ ವ್ರತನ ನಾವು ಮಾಡ್ಕೊಂಬಂದಿರ್ತೀವಿ. ಈ ಒಂದು ವ್ರತ 14 ವರ್ಷ ಮೇಲ್ಪಟ್ಟು ಮಾಡಿರುವಂಥ ದಂಪತಿಗಳನ್ನ ನಾವು ಉದ್ಯಾಪನೆ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ದೀವಿ. ಆ ಒಂದು 50 ದಂಪತಿಗಳು, ನೀವು ಈಗಾಗಲೇ ಸರ್ ತೋರಿಸಿರ್ತಾರೆ ನಿಮಗೆ, 50 ದಂಪತಿಗಳನ್ನ ಕೂರಿಸಿ ಈ ಒಂದು ಅನಂತ ಪದ್ಮನಾಭ ಸ್ವಾಮಿ ಉದ್ಯಾಪನ ಮಾಡಿಸ್ತಾ ಇದ್ದೀವಿ. ಇದು ನಮ್ಮ ಶುಭಾರಾಮ್ ಕಲ್ಯಾಣ ಮಠದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ನಮ್ಮ 3ನೇ ಮೆಗಾ ಇವೆಂಟು. ಪ್ರತಿ ವರ್ಷ ಕೂಡ ನಮ್ಮ ಮೆಗಾ ಇವೆಂಟು ಮಾಡ್ತಾ ಇರ್ತೀವಿ. ಫಸ್ಟ್ ನಾವು ಗಜಗೌರಿ ಪೂಜೆ ಅಂತ ಮಾಡಿದ್ವಿ. 2ನೇದು ದತ್ತಾತ್ರೇಯ ಸ್ವಾಮಿ ಹೋಮ ನಾವು ಮಾಡಿದ್ವಿ. ಇದು 3ನೇ ಮೆಗಾ ಇವೆಂಟು. ನಮ್ಮ ಅನಂತ ಪದ್ಮನಾಭ ಸ್ವಾಮಿ ಉದ್ಯಾಪನೆ ಮಾಡ್ಕೊಂಡ್ಬಂದಿದ್ದೀವಿ. ಇದರಲ್ಲಿ ಲೋಕ ಕಲ್ಯಾಣ ಸುಖಿನೋ ಭವಂತು ಅಂತ ಒಂದೇ ಉದ್ದೇಶದಿಂದ ಲೋಕಕ್ಕೆಲ್ಲಿರುವ ಎಲ್ಲ ನಮ್ಮ ಆರ್ಯವೈಶ್ಯ ಬಂಧುಗಳು ಮತ್ತು ಹಿಂದೂ ಮತದ ಎಲ್ಲ ಸದಸ್ಯರು ಕೂಡ ಆರೋಗ್ಯದಿಂದ ಚೆನ್ನಾಗಿರಲಿ, ಲೋಕದಲ್ಲಿರುವ ಪ್ರತಿಯೊಂದು ಜೀವಿ ಕೂಡ ಸಂತೋಷ, ಆರೋಗ್ಯ, ಸಂಪತ್ತು ಎಲ್ಲ ಕೂಡ ಇರಲಿ ಅಂತ ಒಂದು ಲೋಕ ಕಲ್ಯಾಣಕ್ಕೆ ಹೋಗಿ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೈ ಹಿಂದ್, ಜೈ ವಾಸವಿ ಮಾತೆ. ನನ್ನ ಹೆಸರು CML ದಿಲೀಪ್ ಅಂತ, ಪ್ರಪಂಚ ಆರ್ಯವೈಶ್ಯ ಮಹಾಸಭಾ ಕರ್ನಾಟಕ ವಿಭಾಗದ ರಾಜ್ಯಾಧ್ಯಕ್ಷರು ಮತ್ತು ಗ್ಲೋಬಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಿಜವಾಗ್ಲೂ ಅದು ತುಂಬ ಈಸಿ, ಮಾಡೋದು ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಈ ಥರ ಅರೇಂಜ್ಮೆಂಟ್ಸ್ ಮಾಡಿ ಎಲ್ಲ ಮಾಡಿರೋದ್ರಿಂದ ದಿಲೀಪ್ ಆಗಲಿ ಅವ್ರ ಸಂಗಡಿಗರಿಗಾಗಲಿ ತುಂಬ ಖುಷಿ ಆಯಿತು. ನಾವು KR-ಪುರಮಿಂದ ಬಂದಿದ್ದೀವಿ. ನಾವು ವರ್ಲ್ಡ್ ಆರ್ಯವೈಶ್ಯ ಕಮಿಟಿನಲ್ಲಿ ಅಡ್ವೈಸರ್ ಕಮಿಟಿಯಲ್ಲಿ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಈ ಥರ ಪ್ರೋಗ್ರಾಮ್ ಮಾಡಿ ತುಂಬ ಸಂತೋಷ ಆಯಿತು, ತುಂಬ ಖುಷಿಯಾಗಿದೆ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ JV ನಂದನ್ ಕುಮಾರ್ ಅಂತೇಳಿ ಕರ್ನಾಟಕ ಸರ್ಕಾರದ ನಿವೃತ್ತ KS ಅಧಿಕಾರಿ. ಇದು ಈ ದಿನ ವರ್ಲ್ಡ್ ಆರ್ಯವೈಶ್ಯ ಮಹಾಸಭಾದ ಸಂಘಟಕರು ಅಭೂತಪೂರ್ವಕವಾಗಿ ಅದ್ಭುತವಾಗಿ ಅನಂತ ಪದ್ಮನಾಭ ಸ್ವಾಮಿ ವ್ರತವನ್ನು ಮಾಡಿ ಇವತ್ತು ಉದ್ಯಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿರುತ್ತಾರೆ. ಇದು ಲೋಕ ಕಲ್ಯಾಣಕ್ಕಾಗಿ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ಉತ್ತಮವಾದ ಸಾಂಸ್ಕೃತಿಕ ಭಕ್ತಿಪೂರ್ವಕವಾದ ದೈವ ಭಕ್ತಿಯಾದಂಥ ಕಾರ್ಯಕ್ರಮ ಇದು ನೆರವೇರಿಸಿದ್ದಾರೆ. ಎಲ್ಲ ಭಕ್ತಾದಿಗಳು ತುಂಬ ಉತ್ತಮವಾಗಿ ಪೂಜೆ ಸಲ್ಲಿಸಿದ್ದಾರೆ. ಇದರಿಂದ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಸಂಘಟಕರಿಗೆ ನಾನು ಈ ರೀತಿ ಕಾರ್ಯಕ್ರಮ ಮಾಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ, ಲೋಕದ ಜನರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಭಗವಂತ ಅವರಿಗೆ ಈ ರೀತಿಯ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಬೇಡ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಇವತ್ತು ತುಂಬ ಮಹತ್ವವಾದ ದಿನ. ಇವತ್ತು ಅನಂತ ಪದ್ಮನಾಭ ಸ್ವಾಮಿ ಪೂಜೆಯ ವ್ರತವನ್ನು ಆಯೋಜಿಸಿದ್ದಾರೆ. ವರ್ಲ್ಡ್ ಆರ್ಯವೈಶ್ಯ ಮಹಾಸಭಾ ಅವರು ಪ್ರತಿಯೊಬ್ಬರು ಕೂಡ ಲೋಕ ಕಲ್ಯಾಣಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಈ ಪೂಜೆಯನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ತುಂಬ ಸಂತೋಷ ಆಗ್ತಾಯಿದೆ ನಮಗೆ. ಕಾರಣ ಏನಂದರೆ, ಅನಂತ ಪದ್ಮನಾಭ ಸ್ವಾಮಿ ವ್ರತ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿಲ್ಲ. ಇವ್ರ ಮುಖಾಂತರ ಈ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಅನಂತ ಪದ್ಮನಾಭ ಸ್ವಾಮಿ ಯಾವಾಗಲೂ ಮಲ್ಕೊಂಡಿದ್ರು ಕೂಡ ನಮ್ಮ ಜನಗಳ ಬಗ್ಗೆ, ನಮ್ಮ ಭಕ್ತಾದಿಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಭಗವಂತನ ನಮಗೋಸ್ಕರ ಅವರು ಧ್ಯಾನ ಮಾಡ್ತಾ ಇರ್ತಾರೆ. ಆ ಭಗವಂತನಿಗೆ ಇವತ್ತು ಶಕ್ತಿ ತುಂಬಲಿಕ್ಕೋಸ್ಕರ ಭಕ್ತಾದಿಗಳೆಲ್ಲ ಸೇರಿ ಈ ಪೂಜೆಯನ್ನು ಭಗವಂತನಿಗೆ ಶಕ್ತಿ ತುಂಬಲಿ ಅನ್ನೋಕ್ಕೋಸ್ಕರ ಈ ಪೂಜೆ ಮಾಡ್ತಾ ಇದ್ದಾರೆ. ಇದರಿಂದ ಪ್ರತಿಯೊಬ್ಬರು ಕುಟುಂಬಕ್ಕೆ ಕೂಡ ಒಳ್ಳೆಯದಾಗಲಿ, ಈ ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಮತ್ತೆ ಇಂಥ ಕಾರ್ಯಕ್ರಮ ಪ್ರತಿ ಟೈಮು ಮಾಡಲಿ ಅಂದ್ಬಿಟ್ಟು ಅವರಿಗೆ ಈ ಕಾರ್ಯಕ್ರಮ ಆಯೋಜಿಸಿರೋರಿಗೆ ಪ್ರತಿಯೊಬ್ಬರು ಕೂಡ ಅವ್ರ ಕುಟುಂಬದಲ್ಲಿ ಸಂತೋಷ, ಸುಖ ಎಲ್ಲ ಕೊಟ್ಟು ಭಗವಂತ ಸದಾ ಇದೇ ಥರ ಪೂಜೆ ಮಾಡ್ತಾ ಇರಲಿ ಲೋಕ ಕಲ್ಯಾಣಕ್ಕಾಗಿ ಅಂದ್ಬಿಟ್ಟು ನಾನು ಕೇಳ್ಕೊತ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಪ್ರಪಂಚ ಆರ್ಯವೈಶ್ಯ ಮಹಾಸಭಾ ವತಿಯಿಂದ ಅನಂತ ಪದ್ಮನಾಭ ಸ್ವಾಮಿ ಪೂಜಾ ಹಾಗೂ ವ್ರತ ಒಂದು ದಿನನ ಇವತ್ತು ಆ ಕಾರ್ಯಕ್ರಮನ ಆಚರಣೆ ಮಾಡ್ತಾಯಿದ್ದೀವಿ. ಈ ಅನಂತ ಪದ್ಮನಾಭ ಸ್ವಾಮಿ ವ್ರತ ಬಂದ್ಬಿಟ್ಟು 14 ವರ್ಷ ಸತತವಾಗಿ ಕಂಟಿನ್ಯೂಸ್ ಆಗಿ ಅವರವರ ಮನೆಗಳಲ್ಲಿ ಮಾಡ್ತಾರೆ. ಇದನ್ನು ಅದಾದ ಮೇಲೆ ಉದ್ಯಾಪನೆಯನ್ನು ಮಾಡಬೇಕು. ಪೂರ್ಣ ಫಲಿತ ಅವ್ರಿಗೆ ಸಿಗಬೇಕಾದ್ರೆ ಆ ಉದ್ಯಾಪನೆಯನ್ನು ಖಂಡಿತವಾಗಿ ಮಾಡಬೇಕು. ಆದರೆ ಕೆಲವು ಸಾರಿ ಏನಾಗುತ್ತೆ ಅಂದರೆ ಅನೇಕ ಕಾರಣಾಂತರದಿಂದ ಅವ್ರ ಮನೆಗಳಲ್ಲಿ ಇಂಡಿವಿಜುವಲ್ ಆಗಿ ಮಾಡೋದಕ್ಕೆ ಅನಾನುಕೂಲಗಳಿರುತ್ತೆ.
ಆ ಒಂದು ಇದಕ್ಕೋಸ್ಕರ ನಮ್ಮ ಒಂದು ಪ್ರಪಂಚ ಆರ್ಯವೈಶ್ಯ ಮಹಾಸಭಾ ವತಿಯಿಂದ ಇದನ್ನು ಆಯೋಜನೆ ಮಾಡಿದ್ದೀವಿ. ಹಾಗೆ ಎಲ್ಲರಿಗೂ ಇದೊಂದು ಅನುಕೂಲ ಆಗುತ್ತೆ. ಸಾಮೂಹಿಕವಾಗಿ ಅವರಿಗೆ ಎಲ್ಲನೂ ಈ ಒಂದು ಕಾರ್ಯಕ್ರಮ ಕುಳಿತುಕೊಂಡು ಅವರು ಮನೆಯಲ್ಲಿ ಮಾಡಿದ್ರೆ ಯಾವ ಥರ ಮಾಡ್ತಾರೋ ಅದಕ್ಕೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಸಂಕಲ್ಪದಲ್ಲಿ ನಮ್ಮ ಒಂದು ಸಂಘದ ವತಿಯಿಂದ ನಾವೆಲ್ಲ ಅದನ್ನು ಆಚರಣೆ ಮಾಡಿದ್ದೀವಿ. ಹಾಗೆ ಭಕ್ತಾದಿಗಳೆಲ್ಲರೂ ತುಂಬ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ನಮಗೂ ತುಂಬ ಖುಷಿಯಾಗಿದೆ. ಈ ಥರ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದು ಎಲ್ಲರ ಒಂದು ಯಶಸ್ವಿ ಅಂತಲೂ ಹೇಳ್ಬೋದು. ನಮ್ಮ ಆರ್ಯವೈಶ್ಯರ ಎಲ್ಲರ ಸಹಕಾರ, ಒಂದು ದಾನಿಗಳಾಗ್ಬೋದು, ಪೂಜಾಕರ್ತರಾಗ್ಬೋದು, ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಿದ್ದೀವಿ. ಹಾಗೆ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಾಸಿ ಕರ್ನಾಟಕ ಆರ್ಯವೈಶ್ಯ ವಾಮಿಂದ ಈ ಪ್ರೋಗ್ರಾಮ್ ನಡೀತಾ ಇರೋದು. ಇದು ತುಂಬ ಚೆನ್ನಾಗಿ ನಡೆದಿದ್ದೈತೆ. ನಿನ್ನೆಯಿಂದ ಇವತ್ತು ಗಂಟೆ ನಡೆದೈತೆ. ಯಾಕಂದರೆ ಇದು ಸಮಾಜಕ್ಕೋಸ್ಕರ ದಿಲೀಪು, ಶ್ರೀನಿವಾಸು, ಸಂಘದವರೆಲ್ಲರೂ ಸೇರಿಸಿ ಪುರೋಹಿತರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನಿಂದ ಹಿಡಿದು ಅರೇಂಜ್ಮೆಂಟಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಯಾರಿಗೆ ತೊಂದರೆ ಇಲ್ದಂಗೆ ಊಟ ಆಗಲಿ ತಿಂಡಿ ಆಗಲಿ ಎಲ್ಲ ಥರನೂ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಪೂಜಾ ಕಾರ್ಯಕರ್ತರು ಕೂತ್ಕೊಂಡು ಮಾಡಿದ್ದೀವಿ. ಕೂತ್ಕೊಳ್ಳೋರು ಕೂಡ ಅನುಕೂಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ 14 ಕಲಶ, ಒಂದು ಜೋಡಿಗೆ 14 ಕಲಶ ಕೊಟ್ಟು ಎಲ್ಲ ದ್ರವ್ಯಗಳು ಪೂಜೆಗೆ ಏನೇನು ಬೇಕೋ ಹೂವಿಂದ ಹಿಡಿದು ಹಣ್ಣು, ನೈವೇದ್ಯ, ಒಬ್ಬಟ್ಟು, ದೋಸೆ, ಚಿತ್ರಾನ್ನ ಪ್ರತಿಯೊಂದೂ ಆರ್ಗನೈಸೇಷನ್ನು ದಿಲೀಪು, ಶ್ರೀನಿವಾಸ್ ಇದ್ರೂ ಈ ಪೂಜಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಇದೇ ಥರ ಅಲ್ಲ, ಶ್ರೀನಿವಾಸ್ ಯಾವುದೇ ಕಾರ್ಯಕ್ರಮ ನಡೆಸಿದ್ರು ಪೂಜಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಜೈ ವಾಸು.